ಸರ್ ಅದೇ ಜನಗಳಂತೂ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ ಕಾಟನ್ ಕ್ಯಾಂಡಿ ಸಾಂಗ್ನ. ತ್ರೀ ಪೆಗ್ ಅಂತ ಏನಿತ್ತು ಅದು ಮುಂದೆ ಕಾಟನ್ ಕ್ಯಾಂಡಿ ಆಗೋ ತರ ಕೂಡ ಕಾಣಿಸ್ತಾ ಇದೆ. ಹಾಗೆ ಪುಷ್ಪಾ ಸಿನಿಮಾ ಏನು ಟ್ರೆಂಡಿಂಗ್ ನಲ್ಲಿ ಇತ್ತು ಅದನ್ನ ಹಿಂದಿಕ್ಕಿ ಇವಾಗ ಕಾಟನ್ ಕ್ಯಾಂಡಿ ಟಾಪ್ 3 ಟ್ರೆಂಡಿಂಗ್ ಬಂದಿದೆ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಒನ್ನಿಗೂ ಬರುತ್ತೆ, ಆಕ್ಚುಲಿ ಬಂದಿದೆ ಅಂತಾನೆ ತಗೊಂಡ್ಬಿಡಿ, ಯಾಕಂದ್ರೆ ಬರುತ್ತೆ. ಸೊ ಒನ್ನಿಗೆ ಬಂದಿದೆ, ಎಲ್ಲದನ್ನು ಹಿಂದೆ ಹಾಕಿ ಟ್ರೆಂಡಿಂಗ್ ಬಂದಿದೆ ಇವಾಗ. ಅದೇ ಪ್ರಯತ್ನಕ್ಕೆ ಫಲ ಇದೆ ಅಂತ ಹೇಳ್ತಾರೆ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ಒಂದು ಭಯ ಇತ್ತು, ಅಂದರೆ ಏನಾಗುತ್ತೆ, ಚೆನ್ನಾಗಿರುತ್ತಾ ಇಲ್ವೋ ಅಂತ. ಬಟ್ ನಂಬಿಕೆ ಇತ್ತು ತುಂಬ. ನಾವು ವಿಜುವಲ್ಸ್ ಮೇಲೆ ಫಸ್ಟ್ ಡೇ ನಾವು ಅದನ್ನ ಶೂಟ್ ಮಾಡಿ ನಾವೇ ನೋಡಿದಾಗ ನಾವು ಎಷ್ಟು ನಮ್ಮ ಟೀಮ್ ಎಕ್ಸೈಟ್ ಆದ್ವಿ ಅಂತ ಹೇಳಿದ್ರೆ, ನಾವು 4 ಜನ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದ್ದಿದ್ದು, ನಾನು, ಸುಹಾಸ್, ಆಮೇಲೆ ಪ್ರವೀಣ್ ಮತ್ತು ಧೀರಜ್. ಸೊ ನಾವು 4 ಮೆಂಬರ್ಸ್, 4 ಜನ ಪ್ಲಸ್ ಸುಷ್ಮಿತಾ ಮತ್ತು ಇವ್ರ ತಾಯಿ ಬಂದಿದ್ರು. 6 ಮೆಂಬರ್ಸ್ ಇಲ್ಲಿಂದ ಹೋಗಿದ್ವಿ. 4 ಮೆಂಬರ್ಸ್ ಟೀಮ್ ವಿ ಹ್ಯಾವ್ ಡನ್ ದಿಸ್ ಥಿಂಗ್. ಟೋಟಲ್ ಲೈಕ್ 5 ಮೆಂಬರ್ಸ್ ನಾವು ಸುಷ್ಮಿತಾನು ಸೇರಿ 5 ಜನ ಈ ವಿಡಿಯೋನ ಮಾಡ್ಕೊಂಡು ಬಂದಿರೋದು. ಸೊ ನಮಗೆ ಅಲ್ಲಿ ಆ ವಿಜುವಲ್ಸ್ ನೋಡಬೇಕಾದ್ರೆ ಶೂಟ್ ಮಾಡ್ಕೊಂಡು ಬಂದು ಅಲ್ಲಿ ಬರೀ ನಮ್ಗೆ ಟೈಮ್ ಸಿಗ್ತಾ ಇದ್ದಿದ್ದೆ ಬರೀ ಬೆಳಿಗ್ಗೆ 6 ಗಂಟೆ ಸನ್ ರೈಸ್ ಆದಾಗಿಂದ 9 ಗಂಟೆ ಅಷ್ಟೇ. ಬೆಳಿಗ್ಗೆ 9 ಗಂಟೆ ಅದಾದ್ಮೇಲೆ ಸನ್ ಹಾರ್ಶ್ ಆಗ್ತಾ ಇತ್ತು, ಶೂಟ್ ಮಾಡೋಕೆ ಆಗ್ತಾ ಇರಲಿಲ್ಲ. 4 hours ಎವ್ರಿ ಡೇ ನಾವು ಶೂಟ್ ಮಾಡ್ಬೋದಿತ್ತು. ಬೆಳಿಗ್ಗೆ 9 ಗಂಟೆಗೆ ಪ್ಯಾಕಪ್ ಆಗಿಬಿಡೋದು ಶೂಟಿಂಗು. ಬಂದು ವಿಜುವಲ್ಸ್ ನೋಡಬೇಕಾದಾಗ ಆ ಒಂದು ಖುಷಿ ಏನಾಗ್ತಾ ಇತ್ತು, ಆ ಖುಷಿನೇ ನಮಗೆ ಒಂದು ಸ್ಟ್ರೆಂತ್ ಅಂತ ಅನಿಸ್ತು ನಮಗೆ. ಸೊ ಆ ಕಾನ್ಫಿಡೆನ್ಸ್ ಕೊಡ್ತಾ ಇತ್ತು. ಇಲ್ಲ, ನಮಗೆ ಫಸ್ಟ್ ಡೇ ನಮ್ಗೇನು ಫೀಲ್ ಆಯಿತು ಆ ಫೀಲ್ ಜನಗಳಿಗೂ ಆಗುತ್ತೆ ಅಂತ ಹೇಳಿ. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್ ಆಲ್ಸೋ. ಆ್ಯಂಡ್ ಸುಷ್ಮಿತ್ ಅವ್ರು ತುಂಬ ಕಾನ್ಫಿಡೆಂಟ್ ಇದ್ರು. ನಾನು ಅವ್ರು ಕೇಳ್ತಾ ಇದ್ದೆ ಏನಾಗುತ್ತೆ ಎಲ್ಲ ಸಾಂಗ್ ಚೆನ್ನಾಗುತ್ತೆ, ಡೋಂಟ್ ವರಿ, ತುಂಬ ಚೆನ್ನಾಗಾಗುತ್ತೆ. ಸೊ ಆಲ್ಸೋ ವೆರಿ ಕಾನ್ಫಿಡೆಂಟ್. ಹೆಂಗಿತ್ತು ಮೇಡಮ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕಾಟನ್ ಕ್ಯಾಂಡಿ ಬಗ್ಗೆ? ಗ್ರೇಟ್, ತುಂಬ ಚೆನ್ನಾಗಿತ್ತು. ಲೈಕ್ ಫಸ್ಟ್ಲಿ ಅವ್ನು ಥ್ಯಾಂಕ್ಸ್ ಸರ್. ಅವರು ಪ್ರತಿಯೊಂದು ಲೈಕ್ ಮೇಕಪ್ ಇರಲಿ, ಕಾಸ್ಟ್ಯೂಮ್ ಎಲ್ಲ ಅವರೇ ನೋಡ್ಕೊಂಡ್ರೆ. ಸೊ ಆ್ಯಂಡ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಮ್ಯಾನ್ ಐ ಮೆಟ್. ಆ್ಯಂಡ್ ತುಂಬ ಹೆಮ್ಮೆ ಅನಿಸುತ್ತೆ ಟು ಬಿ ವರ್ಕಿಂಗ್ ವಿತ್ ಹಿಮ್. ಥ್ಯಾಂಕ್ ಯು. ಅವರು ಆಗಲೇ ಹೇಳ್ತಾ ಇದ್ರು, ಸುಷ್ಮಿತ್ ಅವ್ರು ತುಂಬ ಚೆನ್ನಾಗಿ ನಗ್ತಾರೆ, ಸ್ವಲ್ಪ ಸ್ಮೈಲ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇದೆ. ಅದೆಷ್ಟು ಕಷ್ಟ ಆಯಿತು ನಿಮಗೆ ಅಂತ? ತುಂಬ ಕಷ್ಟ. ಬಿಕಾಸ್ ಜನರಲಿ ನಾನು ತುಂಬ ನಗ್ತೀನಿ, ಐ ಕೀಪ್ ಸ್ಮೈಲಿಂಗ್. ಸೊ ಲೈಕ್ ಶಾರ್ಟ್ ಆದಮೇಲೆ ಲೈಕ್ ದೇರ್ ಬಿ ಲೈಕ್ ಓಕೆ ಕಂಟ್ರೋಲ್ ಅಂತ ಹೇಳ್ತಾರೆ. ಲೈಕ್ ಇಟ್ ವಾಸ್ ಡಿಫಿಕಲ್ಟ್ ಬಟ್ ಕಷ್ಟ. ಅದೇನಾಗುತ್ತೆ ಗೊತ್ತಾ, ಸ್ಮೈಲ್ ಸ್ಪ್ರೆಡ್ ಆಗುತ್ತೆ. ತುಂಬಾ ಸೀರಿಯಸ್ ಆಗಿರ್ತೀನಿ ನಾನು ಸೆಟ್ಟಲ್ಲಿ, ನನಗೆ ಟೈಮ್ ಇರೋದಿಲ್ಲ. ಆ ಟೈಮಲ್ಲಿ ಲೈಟ್ ಹೋಗ್ಬಿಡುತ್ತೆ, ನನ್ಗೆ ಮಾಡಬೇಕು. ಇವ್ರು ನಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ನೋಡಿ ಇವಾಗಲೂ ನಗ್ತಾನೆ ಇದ್ದಾರೆ ಹಂಗೆ. ಅದನ್ನ ನಾವು ಕಂಟ್ರೋಲ್ ಮಾಡಿ ಈಗ ಒಂದು ಸುಮ್ಮನೆ ಒಂದು ಟಾಸ್ಕ್ ಕೊಡೋಣ. 5 ಸೆಕೆಂಡು ನಗ್ದೇ ಇರಬೇಕು ಅವರು. ನೋಡೋಣ, ಕೌಂಟ್ ಮಾಡ್ತೀನಿ ನಾನು, ನಗ್ದೇ ಸೀರಿಯಸ್ ಆಗಿರಬೇಕು. ಓಕೆ, 5 4 3 ಅದು ಪ್ಲಸ್ ಪಾಯಿಂಟ್ ಅದು. ಇವಾಗ ಯಾರು ಅವರು ತುಂಬಾ ಸ್ಮಾರ್ಟ್ ಇದ್ದಾರೆ. ಇವಾಗ ಅವ್ರಿಗೆ ಯಾರು ಬೈಯಕ್ ಬಂದ್ಬಿಟ್ರೆ ನಗ್ಬಿಡ್ತಾರೆ. ಅವ್ರ ಎದುರುಗಡೆ ಇರೋರೇ ಕರ್ಗೋಗ್ಬಿಡ್ತಾರೆ ಅಷ್ಟೇ. ಬೈಯಕ್ ಬಂದ್ವಿ ಅನ್ನೋದು ಮರ್ತೋಗ್ಬಿಡುತ್ತೆ. ಹೌದಾ? ಸೊ ಚಂದನ್ ಸರ್ ಕೆಲಸದ ವಿಚಾರದಲ್ಲಿ ತುಂಬಾ ಸೀರಿಯಸ್ಸು, ತುಂಬಾ ಸ್ಟ್ರಿಕ್ಟು. ಸೊ ಈ ಶೂಟಿಂಗ್ ಟೈಮಲ್ಲಿ ಹೆಂಗಿದ್ರು ಅಂತ? ಹಿ ವಾಸ್ ವೆರಿ ಫ್ರೆಂಡ್ಲಿ. ಲೈಕ್ ಡಿಡ್ಂಟ್ ಫೀಲ್ ಲೈಕ್ ಅವರು ಸ್ಟ್ರಿಕ್ಟ್ ಅಂತ ಅನಿಸಿಲ್ಲ. ವೆರಿ ಕಾಮ್. ಸ್ಟ್ರಿಕ್ಟ್ ಅಂತಂದ್ರೆ ಕೋಪ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಕೋಪ ಮಾಡ್ಕೊಂಡ್ಬಿಟ್ರೆ ಮೂಡ್ ಔಟ್ ಆಗ್ಬಿಡುತ್ತೆ, ಎನ್ವೈರನ್ಮೆಂಟ್ ಹಾಳಾಗೋಗ್ಬಿಡುತ್ತೆ. ಅವಾಗ ಒಂಥರ ಮನಸ್ಸೇ ಸರಿ ಇರೋದಿಲ್ಲ. ಸೊ ನಮ್ಗೆ ಏನೇ ಕೋಪ ಇದ್ರು ಮಲ್ಸೊಳಗಡೆ ಇಟ್ಕೊಂಡಿರ್ತೀನಿ, ತೆಗಿಯಕ್ಕೆ ಹೋಗಲ್ಲ. ಒನ್ ಸಿಚುವೇಶನ್ ಸರ್ ತುಂಬ ಹಿ ವಾಸ್ ವೆರಿ ಸ್ಟ್ರೆಸ್ಡ್. ಸೊ ನಾನು ಅವ್ರನ್ನ ಕರೆದಿ, ಸರ್ ಏನೋ ಐ ಜಸ್ಟ್ ಟೋಲ್ಡ್ ಸಮ್ ಜೋಕ್ ಆ್ಯಂಡ್ ಈಸ್ ಲೈಕ್ ಈಗ ನಾನು ಮೂಡಲಿಲ್ಲ, ಆಮೇಲೆ ನೋಡ್ತೀನಿ. ಸೊ ಇವನ್ ದಟ್ ಹಿ ವಾಸ್ ವೆರಿ ಲೈಕ್ ಕಾಮ್. ಓಕೆ, ಪ್ಲೀಸ್ ಮೂಡಿಲ್ಲ ಆಮೇಲೆ ಹೇಳಿ ಜೋಕು ಅಂತೇನೋ ಹೇಳಿದ್ಯಾ? ಅವಾಗ ನಿಮ್ಗೇನು ಬೇಜಾರಾಗಿಲ್ವ ಅಥವಾ ನಾರ್ಮಲ್ ಆಗಿ ತಗೊಂಡ್ರೆ? ಇಲ್ಲ, ಶಿ ನೀವು ನಾನು ಸ್ಟ್ರೆಸ್ ಆಗಿದೆ ಅಂತ ಗೊತ್ತಾಗೇನೆ ಶಿ ವಾಂಟೆಡ್ ಟು ಚಿಯರ್ ಮೀ ಅಪ್. ಏನೋ ಸುಮ್ಮನೆ ಏನಾದರೂ ನಾನು ಹೇಳ್ತಾ ಇರ್ತೀನಿ ಸರ್ಗೆ. ಸೊ ಆಮೇಲೆ ಇದ್ರ ಬಜೆಟ್ ಬಗ್ಗೆ ನೀವು ಏನಾದರೂ ರಿವೀಲ್ ಮಾಡ್ಬೋದಾ? ಓವರ್ ಆಗಿ ಎಷ್ಟಾಯಿತು ಏನು ಅಂತ? ಒಂದು 20 lakhs ವರೆಗೂ ಖರ್ಚಾಗಿದೆ. ಬಿಕಾಸ್ ಅದೇ ಹೊರಗಡೆ ದೇಶದಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡೋದಂದ್ರೆ ಇಟ್ಸ್ ನಾಟ್ ಈಸಿ ಥಿಂಗ್. ಹೌದು, ಎಕ್ಸ್ಪೆನ್ಸಿವ್ ಆಗೇ ಆಗುತ್ತೆ. ಸೊ ಇವಾಗ ಅದೆಲ್ಲ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಎಲ್ಲರೂ ಕೂಡ ಕಾಟನ್ ಕ್ಯಾಂಡಿನ ಹಾಡಿ ಹೊಗಳ್ತಾ ಇದ್ದಾರೆ. ಸೊ ಇನ್ನು ಈ ವರ್ಷದ ಬಗ್ಗೆ ಮಾತಾಡೋದಾದರೆ ಕೆಲವೊಂದಿಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಂದು ಆಗ್ತಾ ಇತ್ತು. ಸೊ ಹೇಗಿತ್ತು ಓವರಾಲ್ ಆಗಿ ಈ ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ? ಚೆನ್ನಾಗೇ ಇತ್ತು.
ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಹೇಳ್ತಾರಲ್ವ, ಆಗೋದೆಲ್ಲ ಒಳ್ಳೇದಕ್ಕೆ ಅಷ್ಟೇ. ಎಲ್ಲ ಒಳ್ಳೇದಾಗಿ ಇರಬೇಕು, ಅವರು ಖುಷಿ, ಎಲ್ಲರೂ ಖುಷಿಯಾಗಿರ್ಬೇಕು ಎಂಡ್ ಆಫ್ ದ ಡೇ. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಸ್ವಲ್ಪ ಮನುಷ್ಯ ಅಂದಮೇಲೆ ಏರುಪೇರು ಅನ್ನೋದಿರುತ್ತೆ, ಎಮೋಷನಲಿ ಐ ಆಮ್ ಲಿಟಲ್ ಸ್ವಲ್ಪ ಸಾಫ್ಟರ್ ಸೈಡ್ ನಾನು. ಸೊ ಅದನ್ನು ತಡೆದಿದ್ದೆ, ಅದನ್ನು ತಡೆಯೋಕ್ಕೆ ನನಗೆ ಸಹಾಯ ಮಾಡಿದ ನನ್ನ ಫ್ಯಾನ್ಸ್. ಅವ್ರಿಗೆ ತುಂಬ ಥ್ಯಾಂಕ್ಸ್. ಎಷ್ಟು ಮೆಸೇಜಸ್ ಮಾಡ್ತಾರೆ, ಎಷ್ಟು ದೇ ಸಪೋರ್ಟ್ ಮೀ. ಒಂಥರ ಅವ್ರಿಗೆ ಏನೋ ಮನ್ಸಿಗೆ ಬೇಜಾರಾಗಿದೆ ಅನ್ನೋ ಥರ ಫೀಲ್ ಅವ್ರಿಗೆ. ಸೊ ನನಗೆ ಮೆಸೇಜ್ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಏನಾದರೂ ಖುಷಿಯಾಗಿರಿ. ನಾನು ಎಲ್ಲೇ ಹೊರಗಡೆ ಹೋದ್ರು ಬೇಜಾರು ಮಾಡ್ಕೋಬೇಡಿ ಸಾರ್, ಖುಷಿಯಾಗಿರ್ಬೇಕು ಸರ್ ನೀವು. ಬಿಕಾಸ್ ಹೌದು, ಏನೋ ನಮ್ಮ ಮನೆಯವ್ರಿಗೆ ಏನೋ ಒಂದು ಆಗಿದೆ ಅನ್ನೋ ಥರ ನಿಮ್ಮ ಫ್ಯಾನ್ಸ್ಗಳು ರಿಯಾಕ್ಟ್ ಮಾಡ್ತಿದ್ರು. ಈಗಲೂ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಹೋದರೆ ಪ್ರತಿಯೊಬ್ಬರು ಕೂಡ ಚಂದನ್ ಸರ್ ವಾಪಸ್ ಬರಬೇಕು, ಆ ಬಿಗ್ ಕಮ್ಬ್ಯಾಕ್ ಏನಿದೆ ಅದು ನಾವು ನೋಡಬೇಕು, ಆ ಹಳೇ ಚಂದನ್ ಶೆಟ್ಟಿ ಬರಬೇಕು ಅಂತಲೇ ಪ್ರತಿಯೊಬ್ಬರು ಈಗಲೂ ಹೇಳ್ತಾ ಇದ್ದಾರೆ. ಸೊ ಆ ಪ್ರೀತಿಗೆ ಏನಂತೀರಾ ಸರ್? ಏನು ನೋ ವರ್ಡ್ಸ್, ಏನು ಹೇಳೋಕ್ಕಾಗೋದೇ ಇಲ್ಲ. ಬರೀ ನನ್ನ ಗುರಿ ಇರೋದು ಇನ್ನೂ ಸಾಂಗ್ ಮೇಲೆ ಸಾಂಗ್ ಮಾಡ್ತಾನೆ ಇರ್ಬೇಕಷ್ಟೇ. ಹೆಂಗಿರ್ಬೇಕಂದ್ರೆ ಒಂದೊಂದು ಸಾಂಗ್ಗಳು ನೋಡಿದ್ರೆ ಅಷ್ಟು ಮಾತಾಡಲ್ಲ, ನಾನು ಸಾಂಗ್ ಮಾಡ್ತೀನಿ, ನಾನು ಏನು ಮಾತಾಡೋಕೆ ಹೋಗಲ್ಲ, ಸಾಂಗ್ಗಳು ಬರುತ್ತೆ ನೋಡಿ ಅಷ್ಟೇ. ಸೈಲೆನ್ಸ್ ಮೂಲಕ ಮುಂದೆ ಉತ್ತರ ಕೊಡ್ತೀರಾ ಅಷ್ಟೇ. ಸೊ ಸುಷ್ಮಿತ್ ಅವ್ರಿಗೆ ಈ ವರ್ಷ ಹೆಂಗಿತ್ತು? ಇಯರ್ ಎಂಡ್ ಅಂತೂ ದೊಡ್ಡ ಬ್ಯಾಗ್, ಈಗ ಹೆಂಗಿತ್ತು ಈ ವರ್ಷ ಅಂತ? ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಬಟ್ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್, ಲೈಕ್ ಇಟ್ ಕವರ್ಡ್ ಅಪ್ ಫಾರ್ ದ ಹೋಲ್ ಇಯರ್. ಎಲ್ಲ ಕವರ್ ಮಾಡ್ತೀವಿ ಏನೇ ಇದ್ರು. ಸೊ ಕಾಟನ್ ಕ್ಯಾಂಡಿ ನಿಮಗೆ ಅಂದರೆ ಯಾವಾಗ ಈ ಥಾಟ್ ಬಂದಿದ್ವಿ, ಲೈಕ್ ಈ ಥರ ಒಂದು ಸಾಂಗ್ ಮಾಡಬೇಕು ಏನು ಅಂತ? ಅದೇ ಈ ಸಾಂಗ್ ಮಾಡಿ ಆಲ್ಮೋಸ್ಟ್ ಒಂದು 8 months ಆಯಿತು. ಓಕೆ, ಮಾರ್ಚ್ ಟೈಮಲ್ಲಿ, ಮಾರ್ಚ್ 24 ಮಾರ್ಚಲ್ಲಿ, ಆ ಟೈಮಲ್ಲಿ ಒಂದು ಐಡಿಯಾ ಬಂತು ಕಾಟನ್ ಕ್ಯಾಂಡಿಯನ್ನು ಮಾಡಬೇಕು ಅಂತ. ಸೊ ಆಗ್ಲಿಂದನೆಲ್ಲ ಪ್ರಾಸೆಸ್ ಎಲ್ಲ ಸ್ಟಾರ್ಟ್? ಫಸ್ಟ್ ಆಗಲೇ ಬರೆದ್ಬಿಟ್ಟೆ ನಾನು. ಆ ಥೀಮ್ ಬಂದ ತಕ್ಷಣ ತಲೆಗೆ, ವಿತಿನ್ 1 day ಐ ಫಿನಿಶ್ ದ ಎಂಟೈರ್ ಸಾಂಗ್. ಓಕೆ, ಲಿರಿಕ್ಸ್ ಬರೆದು ಹಾಡಿ ಫುಲ್ ಮ್ಯೂಸಿಕ್ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ನಿಮ್ಮ ಕೋ ಪ್ರೊಡ್ಯೂಸರ್ ಎಷ್ಟು ಕೋಆಪರೇಟಿವ್ ಆಗಿದ್ರು ಅಂತ? ಗ್ರೀಷ್ಮಾ ಅವ್ರು ಬಂದ್ಬಿಟ್ಟು ನನ್ನ ಟ್ರೈನರ್, ಆ್ಯಕ್ಚುಲಿ ಅವರು ನನ್ನ ಜಿಮ್ ಟ್ರೈನರು. ತುಂಬ ವೆರಿ ಇನ್ನೋಸೆಂಟ್ ಪೀಪಲ್, ಗ್ರೀಷ್ಮಾ ಆ್ಯಂಡ್ ರಘು ಇಬ್ರು. ರಘು ಬಂದ್ಬಿಟ್ಟು ಗ್ರೀಷ್ಮಾ ಅವ್ರ ಹಸ್ಬೆಂಡು, ಅವರು ನನ್ನ ಟ್ರೈನರ್. ಆ್ಯಕ್ಚುಲಿ ಅವ್ರು ನನ್ನ ಮೇನ್ ಟ್ರೈನರು. ಸೊ ಗ್ರೀಷ್ಮನು ನನ್ನ ಟ್ರೈನ್ ಮಾಡ್ತಾರೆ. ಸೊ ನಾವು ಜಿಮ್ಮಲ್ಲಿ, ಸೊ ಒಂದು ರಘು ಅವ್ರು ಬಂದ್ಬಿಟ್ಟು ಈಸ್ ಅನ್ ಆರ್ಟಿಸ್ಟ್, ಈಸ್ ಅನ್ VFX ಆರ್ಟಿಸ್ಟ್. ಅವರು ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತಾರೆ. ಸೊ ಹಾಗೆ ನಮಗೆ ಆ ಕಲೆ ಮುಖಾಂತರ ನಮ್ಮವರ ಒಂದು ಪರಿಚಯ ಆಯಿತು, ಐ ಮೀನ್ ಕ್ಲೋಸ್ ಆದ್ವಿ. ಸೊ ಅವರು ಹಂಗೆ ಮಾತಾಡ್ತಾ, ನಾವು ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಕಾಟನ್ ಕ್ಯಾಂಡಿ ಮೇಲೆ ಮಾಡ್ಬೋದಾ ಅಂತ, ಜಸ್ಟ್ ಫಾರ್ ದ ಲವ್ ಅಷ್ಟೇ, ಸೇಕ್ ಆಫ್ ಲವ್ ಅವ್ರನ್ನ ಕೋ ಪ್ರೊಡ್ಯೂಸರ್ ಆಗಿ ತೊಗೊಂಡು ಒಂದು ಬಾಂಡಿಂಗಿಗೋಸ್ಕರ ವಿ ಹ್ಯಾಡ್ ಡನ್. So very, they are very basically good human beings.